ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಮದಾತ್ಯಯ ಅನ್ನೋದು ಒಂದು ಕಾಯಿಲೆಯಲ್ಲಿ ನಾವು ಏನೇನು ಮಾಡಕೂಡ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮದ್ಯ ಅನ್ನೋದು ಒಂದು ಫರ್ಮೆಂಟೆಡ್ ಪ್ರಿಪ್ರೇಷನ್. ನಮ್ಮ ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಒಂದು ಸಪ್ರೇಟು ಒಂದು ಚಾಪ್ಟರೇ ಡೆಡಿಕೇಟ್ ಮಾಡಿದೆ. ಆಯುರ್ವೇದದಲ್ಲಿ ಹಳೆ ಕಾಲದಲ್ಲೆಲ್ಲ ಆಸವ ಅರಿಷ್ಟಗಳು ಅರ್ಕಗಳು ಇದೆಲ್ಲ ಮಾಡಬೇಕಾದ್ರೆ ಮದ್ಯಾನೂ ಕೂಡ ಅದರದ್ದು ಗುಣಧರ್ಮ ಪ್ರಾಪರ್ಟೀಸು ಕೂಡ ತಿಳಿಸ್ಕೊಟ್ಟಿದೆ ಆಯುರ್ವೇದ. ಅಕ್ಕಿಯಿಂದ ಮಾಡಿರೋದಿರಲಿ ಅಥವಾ ಒಂದು ಹಣ್ಣುಗಳಿಂದ ಮಾಡಿರೋದಿರಲಿ ಅಥವಾ ಗೋಧಿ, ಯವ, ಬಾರ್ಲಿ ಇವೆಲ್ಲ ಉಪಯೋಗಿಸಿ ಇದರದ್ದು ಬೇರೆ ಬೇರೆ ಥರದ ಮದ್ಯಪಾನಗಳು ತಯಾರಿ ಮಾಡೋದು ಆಯುರ್ವೇದದಲ್ಲಿ, ಹಾಗೂ ಇದು ಗುಣಧರ್ಮಗಳು ಕೂಡ ಹೇಳಿದೆ ಆಯುರ್ವೇದ. ಆಯುರ್ವೇದ ಹೇಳುತ್ತೆ, ಈ ಸ್ವಲ್ಪ ಪ್ರಮಾಣದಲ್ಲಿ ಆಗಿನ ಕಾಲದ್ದು ಮಾಡಿರೋ ಮದ್ಯಗಳು ಸೇವನೆ ಮಾಡಿದ್ರೆ ಅಗ್ನಿವರ್ಧಕ, ಬಲ್ಯ ಇವೆಲ್ಲ ಇವೆ. ಆದರೆ ಇದು ಟಕ್ ಅಂತ ನಮ್ಮ ಮನಸ್ಸಿಗೂ ಕೂಡ ಎಫೆಕ್ಟ್ ಮಾಡುತ್ತೆ. ಈಗ ಆಯುರ್ವೇದ ಹೇಳುತ್ತೆ 3 ಥರದ ಮನಸ್ಸು ಬರುತ್ತೆ. ಒಂದು ಸತ್ವಜ ಮನಸ್ಸು, ರಜೋಗುಣ ಉಳ್ಳ ಮನಸ್ಸು, ತಮೋಗುಳ್ಳ ಮನಸ್ಸು. ಈ ರಜಸ್ಸು ತಮಸ್ಸು ಉಳ್ಳ ವ್ಯಕ್ತಿಗಳು ಮದ್ಯಪಾನ ಸೇವನೆ ಮಾಡೋದ್ರಿಂದ ಅವ ಬಿಹೇವಿಯರು, ಅವರು ಮಾಡೋ ಚರ್ಯಗಳು ಆ ಗುಣಗಳ ಥರ ಇರುತ್ತೆ. ಇವಾಗ ಒಬ್ಬ ರಜೋಗುಣ ವ್ಯಕ್ತಿ ಮದ್ಯಪಾನ ಜಾಸ್ತಿ ಸೇವನೆ ಮಾಡ್ದ ಅಂದರೆ ಅವನಲ್ಲಿ ಕೋಪ, ಕ್ರೋಧ, ಪೌರುಷತ್ವ ಇವು ಜಾಸ್ತಿ ಆಗುತ್ತೆ. ತಮೋ ಉಳ್ಳ ಮನಸ್ಸಿರೋ ವ್ಯಕ್ತಿ ಕುಡಿಯೋದು ಮಾಡಿದ್ರೆ ಕುಡ್ದಾಗಿದ್ಮೇಲೆ ಅಳೋದು, ಬೇಜಾರು ಸನ್ನಿವೇಶಗಳಲ್ಲಿ ಒಳಗಾಗೋದು, ನಿದ್ದೆ ಮಾಡೋದು, ಬೇಜಾರು ಪಟ್ಕೊಳ್ಳೋದು, ಅಳೋದು ಇವು ಸ್ವಲ್ಪ ಜಾಸ್ತಿ ಪ್ರದರ್ಶನ ಆಗುತ್ತೆ. ಸತ್ವ ಮನಸ್ಸು ಉಳ್ಳವರು ಮದ್ಯಪಾನ ಸೇವನೆಯೇ ಮಾಡಲ್ಲ. ಆದರೆ ಮಾಡಿದಾಗ ಒಂದು ಬ್ಯಾಲೆನ್ಸು ಮನಸ್ಥಿತಿ ಇರುತ್ತೆ ಅಂತ ಒಂದು ಆಯುರ್ವೇದ ತಿಳಿಸ್ಕೊಡುತ್ತೆ. ಈ ಮದಾತ್ಯದಲ್ಲಿ ನಾವು ಏನೇನು ಮಾಡಬಾರ್ದು ಅನ್ನೋದು ಒಂದು ಸ್ವಲ್ಪ ಮಾಡರ್ನು ರೂಲ್ಸ್ ಏನು ಅಂದರೆ, ನೀವು ಮದ್ಯಪಾನ ಸೇವನೆ ಮಾಡ್ತಾಯಿದ್ದೀರಾ ಅಂದರೆ ಪ್ರತಿಯೊಂದು ಪ್ರಪಂಚದಲ್ಲೂ ಒಂದು ಲೀಗಲ್ ಏಜ್ ಅಂತ ಒಂದಿದೆ. ಆ ಲೀಗಲ್ ಏಜ್ಗಿಂತ ಕಮ್ಮಿ ಇರೋರು ಮದ್ಯಪಾನ ಸೇವನೆ ಮಾಡಕೂಡ್ದು. ಆ ಲೀಗಲ್ ಏಜ್ಗಿಂತ ಕಮ್ಮಿ ಇರೋರಿಗೆ ಮದ್ಯಪಾನ ನೀವು ಅದು ವ್ಯಾಪಾರ ಮಾಡಕೂಡ್ದು. ಅವ್ರು ತೊಗೊಳ್ತಾ ಇದ್ರೇನು ತಾವು ಬಿಡಬಾರ್ದು, ಅವ್ರನ್ನ ನಿಲ್ಲಿಸ್ಬೇಕಾಗತ್ತೆ. ಇದು ಲೀಗಲ್ ಏಜ್ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಒಂದು ಲೀಗಲ್ ಏಜ್ ಇದೆ. ಪ್ರತಿಯೊಂದು ಪ್ರಪಂಚದಲ್ಲೂ ಬೇರೆ ಬೇರೆ ಲೀಗಲ್ ಏಜು. ಕೆಲವ್ರ ಕಡೆ 21 ವರ್ಷ ಅಂತ ಇದೆ, ಇನ್ನು ಕೆಲವು 18 ಅಂತ ಇದೆ, ಇನ್ನೂ ಕೆಲವು ಇದರಲ್ಲಿ 16 ಕೂಡ ಇದೆ. ಈ ಆಲ್ಕೋಹಾಲು ಅತಿಯಾಗಿ ಸೇವನೆ ಮಾಡೋದ್ರಿಂದನೂ ಕೂಡ ತುಂಬ ತಾಪತ್ರಯಗಳು. ಹಾಗೂ ಇದನ್ನು ಸೇವನೆ ಮಾಡಿ ಬೇರೆ ಬೇರೆ ಥರದ್ದು ಕೆಲಸಗಳನ್ನು ಕೂಡ ಮಾಡಬಾರ್ದು. ಒಂದು ಡ್ರೈವಿಂಗು ಅದೆಲ್ಲ ಮಾಡಕೂಡ್ದು. ಮಷಿನ್ ಆಪ್ರೇಷನ್ನು, ಡ್ರೈವಿಂಗು, ತುಂಬ ತಲೆ ಉಪಯೋಗಿಸಿ ಕೆಲಸ ಮಾಡೋ ಕಡೆ ನೀವು ಮದ್ಯಪಾನ ಸೇವನೆ ಮಾಡಿ ಕೆಲಸ ಮಾಡಬಾರ್ದು. ಕೆಲಸಕ್ಕೆ ನೀವು ಮದ್ಯಪಾನ ಸೇವನೆ ಮಾಡಿ ಹೋಗಕೂಡ್ದು. ಯಾತಕ್ಕಂದರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ನೀವು ಕುಡಿಯೋ ಮದ್ಯಪಾನದಲ್ಲಿ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಅದು ನಿಮ್ಮ ಜೀವಕ್ಕೂ ಅಪಾಯ ಆಗುತ್ತೆ, ಇನ್ನೊಬ್ಬರ ಜೀವಕ್ಕೂ ಅಪಾಯ ಆಗುತ್ತೆ. ಕಾಲೇಜ್ ಹುಡುಗರಿಗೂ ಅವರಲ್ಲಿ ಈ ಒಂದು ಮದ್ಯಪಾನ ಸೇವನೆ ಮಾಡೋದು ಕೆಲವು ಸಲ ಪಿಯರ್ ಪ್ರೆಷರ್ ಅಂತ ಕರಿತೀವಿ. ಒಬ್ಬ ಕುಡಿತಾ ಇರ್ತಾನೆ, ಇನ್ನೊಬ್ಬನಿಗೆ ಪುಷ್ ಮಾಡೋದು, ನೀನು ಕುಡಿ, ಸ್ವಲ್ಪ ಏನೂ ಆಗಲ್ಲ, ಸ್ವಲ್ಪ ತಗೋ, ಪಿಯರ್ ಪ್ರೆಷರ್ ಅಂತ ಕರಿತೀವಿ. ಇದಕ್ಕೆ ಒಳಗಾದಾಗ ಇವರಿಗೆ ಎಚ್ಚರಿಕೆ ಏನಿರಬೇಕು ಅಂದರೆ, ಯಾರು ಮದ್ಯಪಾನ ಸೇವನೆ ಮಾಡಿರ್ತಾರೆ ಅವ್ರ ಜೊತೆ ಡ್ರೈವಿಂಗ್ ಮಾಡಬಾರ್ದು. ಅವ್ರ ಜೊತೆ ಪಿಲಿಯನ್ ರೈಡ್ರಾಗೂ ಕೂತ್ಕೊಬಾರ್ದು. ಅವ್ರು ಕುಡ್ದಿರೋರು ಡ್ರೈವ್ ಮಾಡ್ತಾಯಿದ್ರೆ ಅವ್ರ ಗಾಡಿಯಲ್ಲೂ ಕೂಡ ಕೂತ್ಕೊಬಾರ್ದು. ಯಾಕಂದರೆ ಅವರ ಜೀವಕ್ಕೆ ಬರೀ ಡ್ರೈವರ್ ಮಾತ್ರ ಅಲ್ಲ, ಬೇರೆ ಪ್ಯಾಸೆಂಜರ್ಸ್ನೂ ಕೂಡ ಒಳಗಾಗ್ತಾರೆ. ಸೊ ಅದು ಮೊದಲನೇದು. ಎರಡನೇದು, ನೀವು ಮಕ್ಕಳಿಗೆ ಪ್ರಯತ್ನ ಪಡ್ತಾಯಿದ್ರಿ, ಅಥವಾ ನೀವು ಪ್ರೆಗ್ನೆಂಟ್ ಇದ್ರಿ, ಅಥವಾ ನೀವು ಎದೆ ಹಾಲು ಕುಡಿಸ್ತಾ ಇದ್ರಿ ಅಂದರೆ ಮದ್ಯಪಾನ ಸೇವನೆ ಮಾಡಲೇಬಾರ್ದು. ಯಾತಕ್ಕಂದರೆ ಆ ಮಗು ಆರೋಗ್ಯಕ್ಕೆ ನೀವು ಕುಡಿಯೋ ಮದ್ಯಪಾನ ಎಫೆಕ್ಟ್ ಆಗುತ್ತೆ. ಗಂಡಸರು ಕೂಡ ಮಾಡಬಾರ್ದು, ಪ್ರೆಗ್ನೆಂಟ್ ಹೆಂಗಸರಂತೂ ಮಾಡಲೇಬಾರ್ದು. ಫೀಟಲ್ ಆಲ್ಕಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಕಾಯಿಲೆಗಳಿವೆ. ಅದರಲ್ಲಿ ಡಿಸಬಿಲಿಟಿಗಳು, ಆ ಮಗು ಬೆಳೀತಾ ಇರೋಂಗೆ ಅದಕ್ಕೆ
ದೇಹದ ಆಕೃತಿಗಳು ಬೇರೆ ಥರ ಇರುತ್ತೆ, ಇಂದ್ರಿಯಗಳು ಸರಿ ಕೆಲಸ ಮಾಡಲ್ಲ, ಬುದ್ಧಿ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಇಂಥವೆಲ್ಲ ಕಾಯಿಲೆಗಳಾಗುತ್ತೆ. ಅದರಿಂದ ದೂರ ಇರೋದಕ್ಕೆ ಪ್ರೆಗ್ನೆಂಟ್ ಇರೋ ಹೆಂಗಸುಗಳು ಎದೆ ಹಾಲು ಸೇವನೆ ಮಾಡ್ತಾರೆ ಹೆಂಗಸರು, ಖಂಡಿತವಾಗ್ಲೂ ಆಲ್ಕೋಹಾಲ್ನ ಸೇವನೆ ಮಾಡಲೇಬಾರ್ದು. ನೀವು ಆಲ್ಕೋಹಾಲು ನಿಮ್ಮ ಕಲ್ಚರಲ್ಲಿದೆ, ನೀವು ಇವಾಗ ಎಕ್ಸಾಂಪಲು ಕೆಲವು ಕಮ್ಯುನಿಟೀಸಲ್ಲೆಲ್ಲ ಆಲ್ಕೋಹಾಲ್ ಸೇವನೆ ಮಾಡೋದು ನಾರ್ಮಲ್ಲು. ಅಂಥವರು ಜನರಲ್ ರೂಲ್, ಇಂಟರ್ನ್ಯಾಷನಲ್ ರೂಲ್ ಏನು ಅಂದರೆ ದಿವಸದಲ್ಲಿ 4 ಸ್ಟ್ಯಾಂಡರ್ಡ್ ಡ್ರಿಂಕ್ಗಿಂತ ಮೇಲೆ ಸೇವನೆ ಮಾಡಬಾರ್ದು, ಹಾಗೂ ವಾರದಲ್ಲಿ 10 ಸ್ಟ್ಯಾಂಡರ್ಡ್ ಡ್ರಿಂಕ್ಸ್ಗಿಂತ ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ವರ್ಲ್ಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ಕೂಡ ಒತ್ತಾಯ ಮಾಡುತ್ತೆ. ಇದರಿಂದ ನಿಮ್ಮ ಲಿವರ್ ಹೆಲ್ತ್ ಕಾಪಾಡ್ಕೊಬೋದು. ಒಂದು ಲಿವರು ವಾಷಿಂಗ್ ಮೆಷಿನ್ ಥರ ಟ್ರೀಟ್ ಮಾಡ್ಬೋದು. ಆ ವಾಷಿಂಗ್ ಮೆಷೀನು ದಿವ್ಸಕ್ಕೆ ಒಂದ್ಸಲಿ 4 ಜನ 5 ಜನದ್ದು ಬಟ್ಟೆ, ಒಂದು ಸ್ವಲ್ಪ ಬೆಡ್ಶೀಟು, ಟವಲ್ಗಳು ಒಗಿಬೋದು. ನೀವು ಇಡೀ ಅಪಾರ್ಟ್ಮೆಂಟಲ್ಲಿ 20 ಮನೆಯದು ಎಲ್ಲ ತೊಗೊಂಬಂದು ಹಾಕಿದ್ರೆ ಆ ಒಂದೇ ವಾಷಿಂಗ್ ಮೆಷಿನಲ್ಲಿ ಒಂದು 2 ವರ್ಷ 5 ವರ್ಷ ಬರೋ ವಾಷಿಂಗ್ ಮೆಷಿನು 1 ತಿಂಗಳು ಕೂಡ ಬರಲ್ಲ. ಹಾಗೇ ಲಿವರ್ಗೂ ಕೂಡ ನೀವು ಓವರಾಗಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಲಿವರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಲಿವರು ಅದನ್ನು ಪ್ರೋಸೆಸ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಆಲ್ಕೋಹಾಲು. ಆಲ್ಕೋಹಾಲ್ ನಿಷೇಧಿಸಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಲ್ಕೋಹಾಲು ಕುಡಿಯೋದ್ರಿಂದ ಹುಷಾರಾಗಿ ಜೋಪಾನವಾಗಿ ಇರಿ. ಮುಂದಿನ ಸಂಚಿಕೆಯಲ್ಲಿ ನೀವು ಮದಾತ್ಯದಲ್ಲಿರುವಾಗ ಮದಾತ್ಯ ಈಚೆ ಬರೋಕ್ಕೆ ಆಯುರ್ವೇದ ಏನೇನು ಹೇಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.